ಅಂದರೆ ನಾನು ಯೂಶ್ವಲಿ ಸ್ಟ್ರಾಂಗ್ ಆಗೇ ಇರ್ತೀನಿ. ಬಟ್ ಈ ಟೈಮಲ್ಲಿ ನಂಗೆ ಯಾಕೋ ಸ್ಟ್ರಾಂಗಾಗಿ ಇರೋದಕ್ಕೆ ಆಗ್ತಿಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯ ಬಂದರೂ ಕೂಡ ಒಂಥರ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ಒಂಥರ ಏನೋ ಕಷ್ಟ ಆಗ್ತಾಯಿದೆ ಅಂತ. ಬಟ್ ನನಗೆ ಅನಿಸ್ತು ಇದು ಚೆನ್ನಾಗಿದೆ ಮೆಟೀರಿಯಲ್. ಸೊ ನೋಡಿ, ಎಕ್ಸೆಲ್ ತೊಗೊಂಡಿದ್ದೀನಿ. ಪ್ರೈಡ್ ಬ್ಯಾಂಗಲ್ಸ್ ಅಂತ ಏನೋ ಹೇಳ್ತಾರೆ, ಅಂದರೆ ಗ್ರ್ಯಾಂಡಾಗಿ ಬರುತ್ತಲ್ವ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಜನ ನಾನು ವ್ಲಾಗ್ಸ್ನ ಹಾಕ್ಕೊಂಡು ಬಂದಿದ್ದೀನಿ. ಮನೆ ಕನ್ಸ್ಟ್ರಕ್ಷನ್ಗೆ ನಾವು ಲೋನ್ ತೊಗೊಂಡ್ವಿ ಅಂತ ಅಂದ್ಬಿಟ್ಟೆಲ್ಲ. ಆ್ಯಂಡ್ ಈಗ ರೀಸೆಂಟಾಗಿ ಮಿಡಲ್ ಕ್ಲಾಸ್ ಅವರು ದೊಡ್ಡ ಮನೆ ಕಟ್ಟಬಾರ್ದ ಅನ್ನೋ ವಿಷಯವಾಗಿ ಕೂಡ ನಾನು ನವೀನ್ ಇಬ್ಬರು ಮಾತಾಡಿದ್ವಿ. ಆಗ ಸುಮಾರು ಜನ ಕೇಳಿದ್ದೇನು ಅಂದರೆ, ರಮ್ಯಾ ನೀವು ಲೋನ್ ಎಷ್ಟು ಮಾಡಿಸ್ಕೊಂಡಿದ್ದೀರಾ ಆ್ಯಂಡ್ EMI ಎಷ್ಟು ಕಟ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸೊ ಆ ವಿಷಯವಾಗಿ ನಾನು ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಅದ್ರ ಜೊತೆಗೆ ನನಗೆ ಸುಮಾರು ಕೊರಿಯರ್ ಬಂದಿದೆ. ಬಟ್ ನನಗೇನು ಅಂದರೆ, ಬರೀ ಹೇಳಿದ್ನಲ್ಲ ಮನೇಲಿ ಅವ್ರಿಗೂ ಹುಷಾರಿಲ್ಲ ಇವ್ರಿಗೂ ಹುಷಾರಿಲ್ಲ ಅಂತ ಅಂದ್ಕೊಂಡು ಏನು ಮಾಡೋಕ್ಕೂ ಮನಸ್ಸಿಲ್ಲ. ಅದೆಲ್ಲ ಹಂಗೆ ಪೆಂಡಿಂಗ್ ಇಟ್ಟಿದೆ. ಆ್ಯಂಡ್ ಈಗ ನನಗೆ ರೀಸೆಂಟಾಗಿ ಬಂತು, ಅದಕ್ಕೆ ಅದನ್ನು ಓಪನ್ ಮಾಡಿಲ್ಲ ನಾನು. ನಿಮ್ಮ ಜೊತೆನೂ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇದು ಏನಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬಂದು ನನಗೆ ನೈನಾ ಜ್ಯುವೆಲ್ರಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಆ ಪೇಜಿಂದ ಕಳಿಸಿರೋದು. ಈ ಒಂದು ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ನಮ್ಗೆ ನಿಜವಾಗ್ಲೂ ಕಂಫರ್ಟಬಲ್ ಅನಿಸಲ್ಲ. ಒಂಥರ ಫುಲ್ ಅನ್ಕಂಫರ್ಟಬಲ್ ಅನಿಸ್ತಾ ಇರುತ್ತೆ. ಆರಾಮಾಗಿರೋದಕ್ಕಾಗಲ್ಲ. ಇನ್ನು ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅಥವಾ ರೆಡಿಯಾಗಿ ಹೋಗಬೇಕು ಅಂತ ಅಂದ್ರಂತೂ ಆಗಂತೂ ಇನ್ನೂ ಅನ್ಕಂಫರ್ಟಬಲ್ ಆಗ್ತಿರುತ್ತೆ. ಬಟ್ ಅಟ್ಲೀಸ್ಟ್ ಮನೇಲಿದ್ದಾಗಲಾದರೂ ನಮಗೆ ಕಂಫರ್ಟಬಲ್ ಆಗೋ ರೀತಿ ಡ್ರೆಸ್ ಹಾಕ್ಕೊಂಡಿದ್ರೆ ಬೆಟರ್ ಅಲ್ವಾ. ಈಗ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಡ್ರೆಸ್ ಎಲ್ಲ ನನಗೆ ಯಾವುದೂ ಕೂಡ ಆಗ್ತಾಯಿಲ್ಲ. ಹೊಸದಾಗಿ ಎಲ್ಲ ಬೈ ಮಾಡಬೇಕು. ಹೊರಗಡೆ ಹಾಕ್ಕೊಂಡು ಹೋಗೋವಂಥದ್ದು ಇರ್ಬೋದು ಅಥವಾ ಮನೇಲಿ ಹಾಕ್ಕೊಳ್ಳೋ ಅಂಥದ್ದು ಇರ್ಬೋದು, ಯಾವುದು ಕೂಡ ಡ್ರೆಸ್ ಆಗ್ತಾಯಿಲ್ಲ. ಇನ್ನೇನು 7 ಮಂತ್ಸ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಈ ಟೈಮಲ್ಲಿ 3rd ಟ್ರೈಮಿಸ್ಟರಲ್ಲಿ ಬೇಬಿದು ಗ್ರೋತ್ ತುಂಬ ಫಾಸ್ಟಾಗಿರುತ್ತೆ. ವೀಕ್ ಬೈ ವೀಕ್ ತುಂಬ ಗ್ರೋತ್ ಆಗ್ತಾ ಇರುತ್ತೆ. ಸೊ ನಮ್ಮದು ಸ್ವಲ್ಪ ಬೆಲ್ಲಿ ದೊಡ್ಡದಾಗ್ತಾ ಇರುತ್ತೆ. ಮತ್ತು ನಮ್ಮ ಫಿಸಿಕಲಿ ಒಂದಷ್ಟು ಚೇಂಜಸ್ ಆಗೇ ಆಗ್ತೀವಿ ಅಲ್ವಾ. ಸೊ ಈಗಿರೋ ಡ್ರೆಸ್ ಅಂತೂ ಯಾವುದು ಕೂಡ ನನಗಂತೂ ಕಂಫರ್ಟಬಲ್ ಆಗಿ ಆಗ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಇವ್ರ ಪೇಜಲ್ಲಿ ನೋಡಿದೆ, ಜಿಪ್ಲೆಸ್ ಡ್ರೆಸ್ ಅಂತ ಅಂದ್ಬಿಟ್ಟು. ಈಗ ನಾವು ಫೀಡಿಂಗ್ ಡ್ರೆಸ್ ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಈಗಲೂ ಕೂಡ ನಾವು ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. ಅದನ್ನು ಆಫ್ಟರ್ ಡೆಲಿವರಿ ಕೂಡ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಅವ್ರ ಪೇಜಿಂದ ತರಿಸಿದ್ದೆ. ಮೇ ಬಿ ನಂತರ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅವ್ರಿಗೂ ಯೂಸ್ಫುಲ್ ಆಗ್ಬೋದು. ಮತ್ತು ಟ್ರಸ್ಟೆಡ್ ಪೇಜ್ ಅಲ್ವಾ. ಸೊ ಅದಕ್ಕೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಈಗ ಓಪನ್ ಮಾಡೋಣ, ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಗೊತ್ತಿಲ್ಲ ನನಗೆ, ನಾನು ಸೆಲೆಕ್ಟ್ ಮಾಡಿ ಕಳಿಸಿದ್ದೆ ಅಷ್ಟೇ. ಬಟ್ ಮೆಟೀರಿಯಲ್ ಯಾವ ಥರ ಇದೆ ಏನು ನನಗೆ ಇಷ್ಟ ಆಯಿತಾ ಏನು ಗೊತ್ತಿಲ್ಲ, ನೋಡಿಲ್ಲ. ನೋಡಬೇಕಲ್ವ, ಡೈರೆಕ್ಟಾಗಿ ನೋಡಿದಾಗಲೇ ಗೊತ್ತಾಗೋದು. ಸೊ ನಾನು ಅದಕ್ಕೆ ನಿಮ್ಮ ಮುಂದೆನೇ ರಿವ್ಯೂ ಕೊಡೋಣ. ಮೇ ಬಿ ಯೂಸ್ ಆಗ್ಬೋದು ಬೇರೆಯವ್ರಿಗೂ. ಥರ ಜಿಪ್ಲೆಸ್ ಫೀಡಿಂಗ್ ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಮೇ ಬಿ ಯೂಸ್ ಆಗಬಹುದು ಅಂತ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ. ನಾನು ಬಂದು ಇದನ್ನು 3 ಪೀಸ್ ತರಿಸಿದ್ದೀನಿ, 3 ಸೆಟ್. ಹಾಂ, ಇದೊಂದು ನನಗೇನಾದರೂ ಇದೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂದರೆ ಒಂದಷ್ಟು ಇದೇ ಥರ ತರಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಮೆಟೀರಿಯಲ್ ಎಲ್ಲ ಯಾವ ಥರ ಇದೆ. ಕಂಫರ್ಟಬಲ್ ಆಗಿರಬೇಕು ಅಂದರೆ ಸಾಫ್ಟಾಗಿ ಕಾಟನ್ ಕ್ಲಾತ್ ಆಗಿರಬೇಕು. ನಾನು ಸೈಜ್ ಬಂದು XL ತರಿಸ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಫ್ರೀಯಾಗಿರಲಿ ಅಂತ ಅಂದ್ಬಿಟ್ಟು. ಯಾವ ಡ್ರೆಸ್ ಹಾಕ್ಕೊಂಡ್ರೂ ಟೈಟ್ ಆಗುತ್ತೆ ಅಂತ ಹೇಳ್ತಾ ಇದ್ನಲ್ಲ. ಸೊ XL ತೊಗೊಂಡ್ರೆ ಸ್ವಲ್ಪ ಫ್ರೀಯಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತ. ಕ್ಲಾತ್ ಅಂತೂ ಸೂಪರಾಗಿದೆ, ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತೀವಿ ಹಾಕ್ಕೊಂಡ್ರೆ. ಚೆನ್ನಾಗಿದೆ. ಈ ಕಲರ್ ಡಿಸೈನ್ ಕೂಡ ನಂಗೆ ಇಷ್ಟ ಆಯಿತು. ಒಂಥರ ಪಿಂಕ್, ಗ್ರೀನ್, ವೈಟ್ ಆ್ಯಂಡ್ ಡಾರ್ಕ್ ಪಿಂಕ್ ಇಷ್ಟು ಮಿಕ್ಸ್ ಆಗಿದೆ. ಆ್ಯಂಡ್ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಮೇ ಬಿ ನಾನು XL ತರಿಸ್ಕೊಂಡಿರೋದ್ರಿಂದ ಫುಲ್ ಆರಾಮಾಗಿ ಫ್ರೀಯಾಗಿ ಹಾಕ್ಕೊಬೋದು ಅಂತ ಅನಿಸುತ್ತೆ. ಸೊ ಇದರಲ್ಲಿ ಸೈಜ್ ಎಲ್ಲ ಇದೆ, ಸ್ಮಾಲ್, ಲಾರ್ಜು, ಮೀಡಿಯಮ್ಮು. ನಾನು XL ತರಿಸ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ನನಗೆ ಭಯ ಎಲ್ಲಿ ನನಗೆ ಸೈಜ್ ಚಿಕ್ಕದಾಗ್ಬಿಟ್ರೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ನಾನು XL ತರಿಸ್ಕೊಂಡಿದ್ದು. ಸೊ ಇನ್ನೊಂದು ಡ್ರೆಸ್ ಬಂದು
ಈ ಪ್ಯಾಟರ್ನ್ ಸೇಮ್ ಅದೇ ಥರ ಬರುತ್ತೆ. ಈ ಡಿಸೈನ್ ಇದೆ, ಒಂಥರ ಲೈಟ್ ಕಲರ್ ಅಂತ ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದ್ದೆ. ಇದು ಬ್ಲೂ. ಮೆಟೀರಿಯಲ್ ಹೇಗಿರುತ್ತೋ ಏನೋ ಅಂತ ಭಯ ಇರುತ್ತೆ ನಾವು ಆನ್ಲೈನಲ್ಲಿ ಬಟ್ಟೆಗಳನ್ನ ಬುಕ್ ಮಾಡಿದಾಗ, ಮೆಟೀರಿಯಲ್ ಹೇಗಿರುತ್ತೋ ಏನೋ ಅಂತ. ಬಟ್ ನನಗೆ ಅನಿಸ್ತು ಇದು ಚೆನ್ನಾಗಿದೆ ಮೆಟೀರಿಯಲು. ಸೊ ನೋಡಿ, ಎಕ್ಸೆಲ್ ತೊಗೊಂಡಿದ್ದೀನಿ ಫ್ರೀ ಆಗಿರಲಿ ಅಂತ. ಮೇ ಬಿ ಸ್ವಲ್ಪ ದೊಡ್ಡದಾಗುತ್ತೋ ಅಥವಾ ಕರೆಕ್ಟ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಬಟ್ ದೊಡ್ಡದಾದರೆ ಅಡ್ಜಸ್ಟ್ ಮಾಡ್ಕೋಬೋದು, ಚಿಕ್ಕದಾದರೆ ಖಂಡಿತವಾಗ್ಲೂ ಕಂಫರ್ಟಬಲ್ ಆಗಿರೋದಕ್ಕಾಗಲ್ಲ. ಅದಕ್ಕೇ ನಾನು ಸ್ವಲ್ಪ ದೊಡ್ಡದಾಗೇ ಇರಲಿ ಅಂತ ಈ ಎಕ್ಸೆಲ್ ಚೂಸ್ ಮಾಡಿದೆ. ಹಿಂದೆ ಟ್ಯಾಗ್ ಕೂಡ ಬರುತ್ತೆ, ಅದನ್ನು ಸ್ವಲ್ಪ ಟೈಮ್ ಮಾಡಿದ್ರೆ ಇನ್ ಕೇಸ್ ಏನಾದ್ರು ದೊಡ್ಡದಾದರೆ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ಸೊ ಈ 3 ನಾನು ನೈನಾ ಜ್ಯುವೆಲ್ರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ವಿಸಿಟ್ ಮಾಡಿ. ಆ್ಯಂಡ್ ಈ ಥರ ಜಿಪ್ಲೆಸ್ ಡ್ರೆಸ್ನ ತೊಗೊಳೋದ್ರಿಂದ ತುಂಬ ಕಂಫರ್ಟಬಲ್ ಆಗಿರ್ಬೋದು. ನಾನು ಯೂಸ್ ಮಾಡ್ತೀನಲ್ಲ, ಹಾಕ್ಕೊತೀನಲ್ಲ, ಆವಾಗ ವ್ಲಾಗ್ ಮಾಡ್ತೀನಿ, ಆವಾಗ ಎಷ್ಟು ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಬೈ ಮಾಡಬೇಕು ಅಂತ ಇದ್ದರೆ ನೀವು ಅವ್ರ ಪೇಜ್ನ ವಿಸಿಟ್ ಮಾಡಿ, ಎಂಕ್ವೈರಿ ಮಾಡಿ, ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಆ್ಯಂಡ್ ನಿಮಗೆ ಕಳಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಹಾಕ್ಕೊಳ್ಳೋದಕ್ಕಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇವಾಗೆಲ್ಲ ನೈಟಿ ಹಾಕ್ಕೊಳ್ಳೋದು ಇದೆಲ್ಲ ಅದೇನೋ ಅಭ್ಯಾಸನೇ ಇಲ್ಲ, ನೈಟಿ ಹಾಕ್ಕೊಳ್ಳೋದೆಲ್ಲ ಅಭ್ಯಾಸನೇ ಇಲ್ಲ. ಮುಂಚೆಯಿಂದನೂ ಅಷ್ಟೇ. ಅಥರ್ವನ್ ಪ್ರೆಗ್ನೆನ್ಸಿಯಲ್ಲಿ ಹಾಕ್ಕೊತಾ ಇದೆ, ಬಟ್ ಏನೋ ಒಂಥರ ಅನ್ಕಂಫರ್ಟಬಲ್. ನಮ್ಮ ಮನೇಲಿ ಯಾರಿಗೂ ಇಷ್ಟನೂ ಆಗಲ್ಲ ನಾನು ನೈಟಿ ಹಾಕ್ಕೊಳ್ಳೋದು. ಈಗಲೂ ಟೀ ಶರ್ಟು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರದ್ದೇನೋ ಕಂಫರ್ಟ್ ಅಂತ ನಮ್ಗೆ ಅಭ್ಯಾಸ ರೂಢಿ ಆಗಿರುತ್ತಲ್ವ, ಅದೇ ಥರದ್ದು ಹಾಕ್ಕೋಬೇಕು ಅಂತ ಅನಿಸಿರುತ್ತೆ. ಬಟ್ ಏನಂದರೆ ಈ ಟೈಮಲ್ಲಿ ಈ ಥರ ಗೌನ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಅಭ್ಯಾಸ ಇರೋರೇನೋ ಹಾಕ್ಕೊತಾರೆ ನೈಟಿನ, ಬಟ್ ನಮಗೆ ಅಭ್ಯಾಸ ಇಲ್ವಲ್ಲ, ಅದೇನೋ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನನಗೆ. ಸೊ ಈ ಥರ ಡ್ರೆಸ್ ಏನೋ ಚೆನ್ನಾಗಿರುತ್ತೆ ಅನಿಸ್ತು, ಅದಕ್ಕೆ ಇದನ್ನು ತೊಗೊಂಡೆ. ಅದ್ರ ಜೊತೆಗೆ ಇನ್ನೂ ಒಂದು ಕೊರಿಯರ್ ಬಂತು. ಅದೇನಂತ ಅಂದರೆ ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್ ಬಗ್ಗೆ ಕೇಳಿರ್ಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬ ಯುನೀಕ್ ಆಗಿರುತ್ತೆ. ಸೊ ನನಗೆ ಇದನ್ನು ಕಳಿಸಿದ್ದಾರೆ. ಇದು ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾ ಪೇಜ್ ಇರೋದು, ಇವ್ರದ್ದು ಕೂಡ ಲಿಂಕ್ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಬ್ಯಾಂಗಲ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ನನಗೆ ಇದು ಕವರ್ ಓಪನ್ ಮಾಡಬೇಕಾದ್ರೆ ಯಾರೋ ಒಂದ್ಸಲ ಕಮೆಂಟ್ ಮಾಡಿದರು, ಆ ಕವರ್ದು ಸೌಂಡ್ ಇರಿಟೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಗಲಿಂದ ನಂಗೆ ಓಪನ್ ಮಾಡೋಕ್ಕೇ ಬೇಜಾರಾಗ್ತಿರುತ್ತೆ, ಇರಿಟೇಟ್ ಆಗ್ತಿರುತ್ತೆ ನಾನು ನೋಡೋರಿಗೆ ಅಂತ. ಫ್ರೆಂಡ್ಸ್, ಇದೇನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನೋಡಿ, ಇದು ಬಜೆಟ್ ಫ್ರೆಂಡ್ಲಿ ಬ್ಯಾಂಗಲ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ನಾನೊಂದು 5 ಕಲರ್ಸ್ ತರಿಸಿದ್ದೀನಿ. ಆರೆಂಜು, ಗ್ರೀನು, ಪಿಂಕ್, ಸ್ಕೈ ಬ್ಲೂ ಆ್ಯಂಡ್ ಯೆಲ್ಲೋ. ಈ ನವರಾತ್ರಿಗೆ ಕಲರ್ ಮ್ಯಾಚಿಂಗ್ ಹಾಕ್ಕೊಬೋದು. ತುಂಬ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಕಾಣುತ್ತೆ ಕೂಡ, ನಾವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸೆಟ್ ತರಿಸಿದ್ದೀನಿ. ಅದ್ರ ಜೊತೆಗೆ ನೋಡಿ, ಆಲ್ಮೋಸ್ಟ್ ಪರ್ಪಲ್ ಈಗ ಎಲ್ಲ ಸ್ಯಾರಿಯಲ್ಲೂ ಕಾಂಬಿನೇಷನ್ ಆಗಿ ಬರ್ತಿರೋದ್ರಿಂದ ಪರ್ಪಲ್ ಯಾವುದಲ್ಲಾದರೂ ಇದ್ದೇ ಇರುತ್ತೆ. ಅದಕ್ಕೆ ಇದೊಂದು ಚೆನ್ನಾಗಿರುತ್ತೆ ಮತ್ತು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ. ಈ ಕಲರ್ ಏನೋ ಗೊತ್ತಿಲ್ಲ. ಸೊ ಪರ್ಪಲ್ ನಮ್ಮ ಸೈಜನ್ನು ನಾವು ಹೇಳಿ ನಾವು ಸೆಲೆಕ್ಟ್ ಮಾಡಿದ್ರೆ ಅವ್ರು ಕಸ್ಟಮೈಸ್ ಮಾಡಿ ನಮ್ಮ ಸೈಜಿಗೆ ಕಳಿಸ್ತಾರೆ. ಆ್ಯಂಡ್ ಇದು ಬಂದು ರೆಡ್. ಸೊ ಇದನ್ನು ಬ್ರೈಡ್ ಬ್ಯಾಂಗಲ್ಸ್ ಅಂತ ಏನೋ ಹೇಳ್ತಾರೆ. ಅಂದರೆ ಗ್ರ್ಯಾಂಡಾಗಿ ಬರುತ್ತಲ್ವ, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಸ್ಯಾರಿ ಮ್ಯಾಚಿಂಗ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಈ ಒಂದು ಬ್ಯಾಂಗಲ್ಸ್ ಪೇಜ್ ಇದೆಯಲ್ಲ, ಲಿಂಕು ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಿರೋರು ನೀವು ವಿಸಿಟ್ ಮಾಡ್ಬೋದು ಆ ಪೇಜ್ನ. ಎಸ್, ಕಸ್ಟಮೈಸ್ಡ್ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಆ್ಯಂಡ್ ಹೇರ್ ಆಕ್ಸೆಸರೀಸ್ ಇದ್ದಾರೆ ಪೇಜಲ್ಲಿ. ಸೊ ಇಂಟ್ರೆಸ್ಟ್ ಇದ್ದರೆ ನಿಮಗೆ ನೀವು ಹೋಗ್ಬಿಟ್ಟು ಅವ್ರ ಪೇಜ್ನ ವಿಸಿಟ್ ಮಾಡಿ, ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಟ್ರಸ್ಟೆಡ್ ಪೇಜ್. ಆನ್ಲೈನ್ ಅಂತ ಅಂದ್ರೆ ಭಯ ಆಗ್ತಾ ಇರುತ್ತೆ, ಏನಾಗುತ್ತೋ ಬರುತ್ತಾ ವಾಪಸ್ಸು. ಸೊ ಫಸ್ಟೇ ಪೇ ಮಾಡಬೇಕಾಗಿರುತ್ತೆ. ಸೊ ಬರುತ್ತಾ ಏನು ದುಡ್ಡು ಕಟ್ಟಿರ್ತೀವಿ, ಪ್ರಾಡಕ್ಟ್ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಹಾಗೇನೂ ಇಲ್ಲ, ಇವ್ರ ಹತ್ರ ತರಿಸ್ಕೊಬೋದು. ಓಕೆ, ಈಗ EMI ಬಗ್ಗೆ ಕೇಳ್ತಾ ಇದ್ರಿ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ. ಫ್ರೆಂಡ್ಸ್, ಈಗ ನಾನು ಆಲ್ಮೋಸ್ಟ್ ಎಲ್ಲವನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಲೈಕ್ ನಿಮ್ಗೇನು ಇನ್ಫಾರ್ಮೇಷನ್ ಇದನ್ನು ಕೊಟ್ಟರೆ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ ಅನ್ನೋದನ್ನು ತುಂಬ ಜನ ಕೇಳ್ತಾ ಇದ್ರಿ. ನೀವು ಮನೆಗೆ ಎಷ್ಟು ಖರ್ಚು ಮಾಡಿದ್ರಿ ಅಂದರೆ ಒಂದು ಐಡಿಯಾ ಬರುತ್ತೆ. ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಎಷ್ಟು ಖರ್ಚಾಯಿತು ಅಂತ ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಕೂಡ ನಾನು ಇಮಿಡಿಯೇಟಾಗಿ ಗೃಹ ಪ್ರವೇಶ ಆಗ್ತಿದ್ದಂಗೆ ಮಾಹಿತಿನ ಕೊಟ್ಟಿದ್ದೀನಿ. ಅದು ಮೇ ಬಿ ಹೌದು, ಪ್ರತಿಯೊಬ್ಬರು ಅಷ್ಟೇ ಮನೆ ಕಟ್ಟಿದ್ದಾರೆ ಅಂದಾಗ, ನಾವಾದರೂ ಅಷ್ಟೇ ನಾವು ಒಂದು ಮನೆ ನೋಡೋದಕ್ಕೆ ಹೋದಾಗ
ಕೇಳಿದ್ವಿ ಎಷ್ಟಾಯಿತು, ಯಾಕಂದರೆ ನಮಗೊಂದು ಬಜೆಟ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಅದಲ್ಲದೆ ಇನ್ನು ಮನೆ ಯಾವ ಥರ ಇದೆ ಏನು, ಸೊ ನಮ್ಗೆ ಐಡಿಯಾ ಬರುತ್ತೆ. ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತು, ನಾನು ಕ್ಯಾರಿಂಗ್ ಜೊತೆಗೆ ಅಥರ್ವ ಇದ್ದಾನೆ. ಸೊ ನಮಗೆಲ್ಲ ಇದೇ ಟೈಮಲ್ಲೆಲ್ಲ ವೈರಲ್ ಫೀವರ್ ಆಗಿ ಹುಷಾರು ತಪ್ಪಿದ್ವಿ. ನಮ್ಮ ಪಾಪು ಇನ್ನೂ ಅವನು ಕಂಪ್ಲೀಟಾಗಿ ಹುಷಾರಾಗಿಲ್ಲ. ನಂಗೆ ಅದೇ ಒಂದು ಟೆನ್ಷನ್ ಇದೆ ಇನ್ನೂ. ಯಾಕಂದರೆ ಬೇಗ ಹೋಗಲ್ಲ, ಈಗ ಫೀವರ್ ಬಂದರೆ ಬೇಗ ಹೋಗಲ್ಲ. ನಾವೇ ಎಷ್ಟು ಅನುಭವಿಸಿದ್ದೀವಿ ಅಂತ ಗೊತ್ತು. ಸೊ ಈಗ ಅವನು ಫೈನಲಿ ಅವನು ಹುಷಾರು ತಪ್ಪಿದ್ದಾನೆ. ಸೊ ಮಕ್ಕಳು ಹುಷಾರು ತಪ್ಪಿಟ್ರಂತೂ ನಮ್ಗೆ ಏನು ಮಾಡೋಕ್ಕೂ ಆಸಕ್ತಿ ಇರಲ್ಲ. ಸೊ ಹಾಗಾಗಿ ಕೆಲವೊಂದು ಕೆಲಸಗಳು ಇನ್ನೂ ನೋಡಿ, ಕರ್ಟನ್ಸ್ಗೆ ಅದು ತರಬೇಕು, ಆರ್ಡರ್ ಕೊಡಬೇಕು, ಮತ್ತು ಕಾರ್ಪೆಂಟ್ರ್ ಕೈಲಿ ಅದನ್ನು ಓಡಿಸ್ಬೇಕು. ಎಷ್ಟು ಕೆಲಸಗಳಿದೆ ಗೊತ್ತಾ. ಫೋಟೋ ಫ್ರೇಮ್ಸ್ ಎಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ದೀವಿ. ನನ್ನ ಫೋಟೋ ಆ ಮೂಲೆಯಲ್ಲಿದೆ, ರೇಗಿಸ್ತಾ ಇದ್ರು ನಮ್ಮ ಭಾವ, ಇದೊಳ್ಳೆ ನಾಗವಲ್ಲಿ ಫೋಟೋ ಥರ ಹಿಂಗೆ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು. ಸೊ ಗೋಡೆಗೆ ಹಾಕೋಕ್ಕೂ ಕೂಡ ಟೈಮ್ ಆಗ್ತಾ ಇಲ್ಲ. ಜೊತೆಗೆ ಆಫೀಸ್ ಕೆಲಸ, ನವೀನ್ಗಂತೂ ಅವರು ಪಾಪ ಆ ಕಡೆ ಈ ಕಡೆ ಅಂತ ಬಿಸಿ ಆಗಿಬಿಟ್ಟಿದ್ದಾರೆ. ಏನು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಮತ್ತು ಹೇಳಿದ್ನಲ್ಲ ನಾನು, ವೈರಲ್ ಫೀವರ್ ಬಂದರೆ ತಕ್ಷಣ ನಾವು ಆರಾಮಾಗೋದಕ್ಕಾಗಲ್ಲ, ಸುಸ್ತು ಅನ್ನೋದು ಹಾಗಿರುತ್ತೆ, ಆಗ ಆಸಕ್ತಿನೇ ಬರಲ್ಲ. ಸೊ ಹೀಗಿರ್ಬೇಕಾದ್ರೆ ಹೋಮ್ ಟೂರ್ ಮಾಡಬೇಕಂದ್ರೆ ನನಗೆಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ನೀಟಾಗಿ ತೋರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀನಿ. ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ಇನ್ನು EMI ಬಗ್ಗೆ ಹೇಳ್ತಾ ಇದೆ ಅಲ್ವಾ, ಲೋನ್ ತೊಗೊಂಡಿದ್ದೀವಿ ಅಂತ ಕೂಡ ಹೇಳಿದ್ದೀವಿ. ಬಟ್ ಕೆಲವರು ಎಷ್ಟು EMI ಕಟ್ತಾ ಇದ್ದೀರಾ, ಎಷ್ಟು ಲೋನ್ ತೊಗೊಂಡಿದ್ದೀರಾ ಅಂತ ಹೇಳಿ ನಮಗೆ ಐಡಿಯಾ ಬರುತ್ತೆ ಅಂತ ಕೆಲವರು ಹೇಳಿದರು. ಸೊ ನನಗೇನು ಅನಿಸುತ್ತೆ ಅಂತ ಅಂದರೆ, ತೀರಾ ಪರ್ಸ್ನಲ್ ಆಗಿ ನಾವು ಕೆಲವೊಂದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪರ್ಸ್ನಲ್ ಥಿಂಗ್ ಅಂತ ಒಂದು ಸ್ವಲ್ಪನಾದರೂ ಇರಬೇಕಲ್ವಾ. ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾನು ನಿಮಗೆ ಈ ಥರ ಮಾಹಿತಿ ಕೊಡ್ತೀನಿ. ಲೋನ್ ನೀವು ಯಾವ ಥರ ತೊಗೋಬೇಕು, ಕೆಲವ್ರದ್ದು ಮೈಂಡ್ಸೆಟ್ ಇರುತ್ತೆ. ಅಂದರೆ ನವೀನ್ ಹೇಳ್ತಾ ಇರ್ತಾರೆ, ನವೀನ್ ಪ್ರಾಪರ್ಟೀಸಲ್ಲಿ ಎಂಕ್ವೈರಿ ಬರುತ್ತಲ್ಲ, ಮನೆ ತೊಗೋಬೇಕು, ಲೋನ್ ಆಗುತ್ತಾ ಅಂತ. ಸೊ ಮನೆ ಮೇಲೆ ಲೋನ್ ಕೊಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಹೊರತು, ಅದು ಆ ಲೋನ್ನ ನಾವು ಮಂತ್ಲಿ EMI ಕಟ್ಟೋದಕ್ಕೆ ನಮಗೆ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅದನ್ನು ಕೂಡ ಬ್ಯಾಂಕವ್ರು ನೋಡ್ತಾರೆ. ಸೊ ನಮಗೊಂದೀಗ ಒಂದು 30 ಲಕ್ಷ ಲೋನ್ ಬೇಕು ಅಂತ ಅಂದರೆ, ಆ 30 ಲಕ್ಷಕ್ಕೆ ಒಂದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಒಂದು 20 ವರ್ಷ ಟೆನ್ಯೂರ್, ಅಂದರೆ 20 ವರ್ಷಕ್ಕೆ ನೀವು EMI ಮಾಡಿಸ್ಕೋತೀರಾ ಅಂದರೆ ಒಂದು 25ರಿಂದ 30 ಸಾವಿರ ನಿಮಗೆ EMI ಬರ್ಬೋದು. 30 ಲಕ್ಷ ಲೋನಿಗೆ 20 ವರ್ಷಕ್ಕೆ ಒಂದು 25ರಿಂದ 30 ಸಾವಿರ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಿರೋದಷ್ಟೇ. 25ರಿಂದ 30 ಸಾವಿರ ನಿಮಗೆ EMI ಬರ್ಬೋದು. ಇಫ್ ಇನ್ ಕೇಸ್ ನೀವೊಂದು 50 ಲಕ್ಷ, 55 ಲಕ್ಷ, 60 ಲಕ್ಷ ತೊಗೊತೀರಾ ಅಂದ್ರೆ ಅದು ಕೂಡ ಅದೇ ಥರ ಡಿಪೆಂಡ್ ಆಗುತ್ತೆ. ಸೊ 50ರಿಂದ 55 ಸಾವಿರ ನಿಮ್ಗೆ EMI ಬರ್ಬೋದು. ನೀವು ಲೋನ್ ಎಷ್ಟು ತೊಗೊತೀರಾ ಮತ್ತು ಎಷ್ಟು ವರ್ಷಕ್ಕೆ ನೀವು ಲೋನ್ ಮಾಡಿಸ್ಕೊತೀರಾ, ಅದಕ್ಕಿಂತ ಇಂಪಾರ್ಟೆಂಟಾಗಿ ಬ್ಯಾಂಕ್ ಅವ್ರು ನೋಡೋದು ನಿಮ್ಗೆ, ಓಕೆ ನೀವು ಮನೆ ಕಟ್ತೀರಾ, ನಿಮ್ಗೆ ಲೋನ್ ಕೊಡ್ತೀವಿ ನಾವು, ಆದರೆ ನಿಮಗೆ ಆ ಸಾಲನ ತೀರ್ಸೋದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಏನಿದೆ, ನಿಮಗೆ ಸ್ಯಾಲ್ರಿ ಎಷ್ಟಿದೆ, ಅಥವಾ ಈಗ ಬಿಸ್ನೆಸ್ ಮಾಡೋರ್ಗಾದ್ರೆ ನೀವು IT ಎಷ್ಟಕ್ಕೆ ಫೈಲ್ ಮಾಡಿರ್ತೀರಾ, ಇದನ್ನೆಲ್ಲ ಅವರು ನೋಡ್ತಾರೆ. ಸೊ ನಮಗೆ ಯಾವುದೇ ಒಂದು ಬ್ಯಾಂಕ್ ಆದರೂ ಕೂಡ ನಮ್ಮ ಒಂದು 50 ಸಾವಿರ ಸಂಬಳ ತೊಗೋತೀವಿ ಅಂತ ಅಂದರೆ, ನಮ್ಮ ಜೀವನಾಂಶ ಅಂದರೆ ನಮಗೆ ಜೀವನ ನಡೆಸೋದಕ್ಕೆ ಒಂದಷ್ಟು ಅಮೌಂಟ್ ಬೇಕಲ್ವ, ಅದನ್ನು ಬಿಟ್ಟೇ ಅವರು ಡಿಡಕ್ಟ್ ಮಾಡೋದಕ್ಕಾಗೋದು. ಸೊ ಅವರು ಆ ಒಂದು ಆದಾಯದ ಮೇಲೆ ನಮಗೆ ಬ್ಯಾಂಕ್ ಲೋನ್ನ ಕೊಡೋವಂಥದ್ದು. ಸೊ ತುಂಬ ಜನ ಕೇಳ್ತಾ ಇದ್ರಿ, ನೀವು ಎಷ್ಟು EMI ಕಟ್ತಾ ಇದ್ದೀರಾ ಅಂತ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ, ತೀರಾ ಕೆಲವೊಂದು ಪರ್ಸ್ನಲ್ ವಿಷಯಗಳನ್ನ ಅಂದರೆ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿದ್ದೀವಿ. ಅಂದರೆ ನಿಮ್ಗೆ ಏನು ಅನುಕೂಲ ಆಗ್ಬೋದು ವಿಷಯನ ತಿಳಿಸ್ಕೊಟ್ರೆ ಅದನ್ನು ಆಲ್ಮೋಸ್ಟ್ ನಾನು ಶೇರ್ ಮಾಡಿದ್ದೀನಿ. ಇದು ಕೂಡ ಇಟ್ ಡಿಪೆಂಡ್ಸ್ ಆಗುತ್ತೆ ಒಬ್ಬೊಬ್ರದ್ದು. ನಾವು ಸಾಲ ಎಷ್ಟು ಹೇಳಿದ್ನಲ್ಲ, ನೀವು ಬ್ಯಾಂಕ್ ಅವ್ರ ಹತ್ರ ಹೋಗಿ ನೀವು ನಿಮ್ಮ ಸೋರ್ಸ್ ಆಫ್ ಇನ್ಕಮ್ನ ಹೇಳಿ ನಿಮ್ಗೆ ಎಷ್ಟು ವರ್ಷಕ್ಕೆ ಲೋನ್ ಬೇಕು, ಎಷ್ಟು ಲೋನ್ ಬೇಕಂತ ಹೇಳಿದ್ರೆ ಅವರೇ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಬಿಡ್ತಾರೆ. ಸೊ ತೀರಾ ಪರ್ಸ್ನಲ್ ಆಗಿ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ನೀವು ಕೂಡ ಅದನ್ನು ಕೇಳೋದಕ್ಕೆ ಹೋಗಬೇಡಿ. ಸುಮಾರು ಜನ ಕಮೆಂಟ್ ಮಾಡಿದರು, ಅದಕ್ಕೋಸ್ಕರ ನಾನು ಎಕ್ಸಾಂಪಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಇರುತ್ತೆ, ಎಷ್ಟು ಲೋನ್ ತೊಗೊಂಡ್ರೆ ಎಷ್ಟು ವರ್ಷಕ್ಕೆ ಎಷ್ಟು EMI ಬರ್ಬೋದು. ಇಫ್ ಇನ್ ಕೇಸ್ ನೀವು ಬೇಡ ನನಗೆ 20 ವರ್ಷದ ತನಕ ಲೋನ್ ಕಟ್ಟಲ್ಲ, ನನಗೆ ಇನ್ನೂ ಕಡಿಮೆ 10 ವರ್ಷಕ್ಕೆ ಅಂದಾಗ ನಿಮಗೆ ಲೋನ್ ಅಮೌಂಟ್ ಅಂದರೆ EMI ಅಮೌಂಟ್ ಜಾಸ್ತಿ ಆಗುತ್ತೆ. 30 ಸಾವಿರ ಕಟ್ಟೋ ಕಡೆ ನಿಮಗೆ ಒಂದು 40 ಸಾವಿರ ಕಟ್ಬಿಟ್ಟು ನೀವು ಬೇಗನೆ ಮುಗಿಸ್ಕೋಬೋದು. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಈ ಥರ ಫೆಸಿಲಿಟೀಸು ಕೂಡ ಇರುತ್ತೆ. ನಿಮ್ಗೆ ಯಾವುದೋ ಈಗ ನೀವು ಒಂದು 30 ಲಕ್ಷ ಲೋನ್ ತೊಗೊಂಡಿರ್ತೀರಾ ಅಂದರೆ
ನೀವು ಮಂತ್ಲಿ 30,000 ಕಟ್ಟಬೇಕು ಅಷ್ಟೇ ಕಟ್ಟಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವುದೋ ಅಮೌಂಟ್ ಬರುತ್ತೆ, 1,50,000, 2 ಲಕ್ಷ ಯಾವುದೋ ಅಮೌಂಟ್ ಬರುತ್ತೆ. ಸೊ ಅಮೌಂಟ್ನ ತೊಗೊಂಡು ನೀವು ಹೋಗಿ ಕಟ್ಟಿಬಿಟ್ರೆ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ, ಸಾಲ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೂ ಕೂಡ ನೀವು ಲೋನ್ನ ಕ್ಲಿಯರ್ ಮಾಡ್ಕೊಬೋದು. ಎಷ್ಟೋ ಜನ ಹಾಗೆ ಮಾಡ್ಕೊತಾರೆ. ಈಗ ಹೋಮ್ ಲೋನ್ ತೊಗೊಂಡಿರ್ತಾರೆ, ಇಷ್ಟು ವರ್ಷಕ್ಕೆ ಅಂತ ಮಾಡಿಸ್ಕೊಂಡಿರ್ತಾರೆ. 20 ವರ್ಷ ಅಂದರೆ 20 ವರ್ಷಕ್ಕೆ ಮುಗಿಸ್ಬೇಕು ಅಂತ ಏನಿಲ್ಲ. ನೀವು 10 ವರ್ಷಕ್ಕೆ ಮಧ್ಯ ಈ ಥರ ಅಮೌಂಟನ್ನು ಕಟ್ಕೊಂಡು ನೀವು 10 ವರ್ಷಕ್ಕೂ ಕೂಡ ಕ್ಲೋಸ್ ಮಾಡ್ಕೋಬೋದು. ಸೊ ತುಂಬಾ ಆಪ್ಷನ್ಸ್ ಇದೆ. ಬಟ್ ಅದು ತಕ್ಕಂತೆ ನಮ್ಮ ಆದಾಯ ಕೂಡ ಇರಬೇಕು. ನಮಗೆ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅನ್ನೋದ್ರ ಮೇಲೇ ಬ್ಯಾಂಕಲ್ಲಿ ಲೋನ್ ಕೊಡೋದು. ನಾನು ಮನೆ ಕಟ್ತೀನಿ, ನಾನು EMI ಹೇಗೋ ಕಟ್ತೀನಿ, ನೀವು ನಂಗೆ ಬ್ಯಾಂಕಿಂದ ಲೋನ್ ಕೊಡಿ ಅಂತ ಅಂದರೆ ಅವರು ಕೊಡೋದಿಲ್ಲ. ಮಂತ್ಲಿ ನಾನು EMI ಕಟ್ಕೊಂಡು ಹೋಗ್ತೀನಿ, ನೀವು ನಂಗೆ ಲೋನ್ ಕೊಡಿ ಅಂತ ಅಂದರೆ ಅವ್ರು ಕೊಡೋದಿಲ್ಲ. ನೀವು ಹೇಗೆ ಕಟ್ಟುತ್ತೀರಾ ಅನ್ನೋದನ್ನು ನಾವು ಬ್ಯಾಂಕಿಗೆ ತೋರಿಸ್ಬೇಕಾಗುತ್ತೆ. ಆದಾಯ ಯಾವ ಥರ ಇದೆ, ನಮಗೆ ಮಂತ್ಲಿ ಇಷ್ಟು ಅಮೌಂಟ್ ಬರುತ್ತೆ, ಸೊ ನಾನು ಹೀಗೆ ಅದನ್ನು ಕಟ್ತೀನಿ ಅಂತ ಬ್ಯಾಂಕಿಗೆ ಗೊತ್ತಾಗಬೇಕು. ಆಗಷ್ಟೇ ಅವರು ಲೋನನ್ನು ಕೊಡ್ತಾರೆ. ಇನ್ನು ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇನ್ಶೂರೆನ್ಸ್ ಅನ್ನೋ ಒಂದು ಫೆಸಿಲಿಟಿ ಎಲ್ಲ ಎಷ್ಟು ಅನುಕೂಲ ಇರುತ್ತೆ. ಸೊ ಇನ್ಶೂರೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಅಪ್ ಟು 1.5 ಲ್ಯಾಕ್ವರೆಗೂ ಇನ್ಶೂರೆನ್ಸ್ ಅಮೌಂಟ್ ನಾವು ಕಟ್ತಾ ಇರೋವಂಥದ್ದು. ಸೊ ಇದನ್ನು ಕಟ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ. ಲೈಫ್ ಅಂದಾದ್ಮೇಲೆ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಯಾವಾಗ ಯಾರಿಗೆ ಏನಾಗುತ್ತೆ ಏನೋ ಅಂತ ಅಂದ್ಬಿಟ್ಟು. ಬಟ್ ಅದೊಂದು ಇರಬೇಕು, ಯಾರಿಗೂ ಏನೂ ಆಗದೆ ಇರಲಿ, ಎಲ್ಲ ಒಳ್ಳೇದಾಗಲಿ. ಬಟ್ ಅದೊಂದು ನಮ್ಮ ಒಂದು ಏನು ಗೌರ್ನಮೆಂಟಿಂದ ಇರೋವಂಥ ಒಂದು ಫೆಸಿಲಿಟಿ. ಸ್ವಲ್ಪ 1.5 ಲಕ್ಷ ಇನ್ಶೂರೆನ್ಸ್ಗೆ ಕಟ್ಟಬೇಕಾ ಅಂತ ಅನಿಸ್ಬೋದು. ಬಟ್ ಸೇಫರ್ ಸೈಡ್ಗೆ ಅದು ಕಟ್ಟಬೇಕು, ಅದನ್ನು ಇಟ್ಕೊಳ್ಬೇಕು. ಸೊ ಆಗ ಸ್ವಲ್ಪ ಒಂದು ಇದಿರುತ್ತೆ, ಹೇಳಿದ್ನಲ್ಲ ಟೈಮ್ ಗೊತ್ತಿಲ್ಲ. ಸೊ ಆ ಥರ ಏನೂ ಆಗದೆ ಇದ್ರೂ ನಮ್ಮ ಒಂದು ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡಿರಬೇಕು. ಇದ್ರ ಬಗ್ಗೆ ಹೇಳೋಣ. ಸುಮಾರು ಜನ ಕಮೆಂಟ್ ಮಾಡಿದ್ರಲ್ವ, ನಾನು ಕಮೆಂಟಲ್ಲಿ ಇದಕ್ಕೆ ರಿಪ್ಲೈ ಕೊಟ್ಟರೆ ಅಷ್ಟೊಂದು ರೀಚ್ ಆಗಲ್ಲ, ಅದು ಬೇರೆ ಥರ ಇನ್ನೊಂದೇನೋ ಆಗುತ್ತೆ. ಸೊ ಬೇರೆದೆಲ್ಲ ಶೇರ್ ಮಾಡ್ಕೊತೀರಾ, ಇದನ್ನು ಶೇರ್ ಮಾಡ್ಕೋಬೇಕು. ಮನುಷ್ಯನಿಗೆ ಪರ್ಸ್ನಲ್ ಅನ್ನೋದೊಂದು ಇರಲೇಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಅಷ್ಟೇ. ಇಷ್ಟೇ ಇವತ್ತಿಂದು ಮಾತುಕತೆ. ಮತ್ತು ಡ್ರೆಸ್ ತೋರಿಸ್ದೆ, ಬ್ಯಾಂಗಲ್ಸು. ಕೆಲವ್ರಿಗೆ ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್ ತುಂಬ ಇಷ್ಟ ಆಗ್ತಾ ಇರುತ್ತೆ ಈ ಥರದ್ದು. ಸೊ ಅವ್ರಿಗೆ ತೊಗೋಬೇಕು ಅನ್ನೋರು ತೊಗೋಬೋದು. ಮತ್ತು ಈ ಥರ ಡ್ರೆಸ್ಸಸ್ ತುಂಬ ಜನ ಸರ್ಚ್ ಮಾಡ್ತಾಯಿದ್ರು. ನಾನು ಕೂಡ ಹೇಳಿದ್ನಲ್ಲ, ನನಗೆ ಯಾವಾಗ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗೋದಕ್ಕೆ ಶುರು ಆಯಿತು, ಆಗ ಸುಮಾರು ಪೇಜ್ಗಳನ್ನ ಸರ್ಚ್ ಮಾಡಿದೆ. ಇದು ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರನೇ ಇದನ್ನು ತರಿಸ್ಕೊಂಡಿದ್ದು. ಚೆನ್ನಾಗಿದೆ ನೋಡಿ, ಹಿಂದೆ ಟ್ಯಾಗ್ ಬೇರೆ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ತರಿಸ್ಕೊಂಡೆ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ. ಆದಷ್ಟು ಬೇಗ ನಮ್ಮ ಹೊಸ ಮನೆಯೆಲ್ಲ ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕು. ಹೇಳಿದ್ನಲ್ಲ, ಥರವಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಂಥರ ಬೇಜಾರು, ಏನು ಮಾಡೋಕ್ಕೂ ನನಗಂತೂ ಹಾಗೆ ಆಗಿಬಿಟ್ಟಿದೆ. ಅದರಲ್ಲೂ ಮಕ್ಕಳು ಹುಷಾರು ತಪ್ಪಿದ್ರೆ ಗೊತ್ತಿರುತ್ತೆ ತಾಯಂದ್ರಿಗೆ. ನಮಗೆ ಊಟ ಸೇರ್ತಿರಲ್ಲ, ಊಟ ಮಾಡಲ್ಲ ಅಂತಂದರೆ ಅದು ಕೆಮ್ಮು ಆದರೆ ಬೇಗ ಹೋಗೋದಿಲ್ಲ. ಅವ್ನು ಕೆಮ್ಮಿದ್ರೆ ನಂಗೆ ಪ್ರಾಣನೇ ಹೋದಂಗೆ ಆಗ್ತಾ ಇರುತ್ತೆ. ಅದನ್ನೇ ನಾನು ಹೇಳ್ತಾ ಇರ್ತೀನಿ, ನವೀನ್ ಏನು ಟೆನ್ಷನ್ ತೊಗೋತೀಯ ಇಷ್ಟು ಅಂತ. ಗೊತ್ತಿಲ್ಲ, ಮೇ ಬಿ ಈಗ ಕ್ಯಾರಿಂಗ್ ಇರೋದ್ರಿಂದನೋ ಅಥವಾ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಏನಾದರೂ ಆದ್ರೂ ಅದನ್ನು ಇದು ಮಾಡ್ಕೊಳ್ಳೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಒಂಥರ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅದರಲ್ಲೂ ಈ 3rd ಟ್ರೈಮಿಸ್ಟರಲ್ಲಂತೂ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಬೇಗ ಅಂತ ಅನಿಸುತ್ತೆ. ಅವ್ನು ಹುಷಾರು ತಪ್ತಾ ಅಂದಾಗ್ಲಿಂದ ಏನೋ ಒಂಥರ ಸಮಾಧಾನನೇ ಇಲ್ಲ. ನಂಗೆ ಬ್ಲಾಗ್ ಕೂಡ ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಿಲ್ಲ. ಜಸ್ಟ್ ಒಂದು ಕೆಮ್ಮಿದ್ರೆ ನಂಗೆ ತಡ್ಕೊಳಕ್ಕಾಗ್ತಾರಲ್ಲ, ಇನ್ನೊಂಥರ ಸಂಕಟ ಆಗ್ತಾ ಇರುತ್ತೆ, ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ನಾವೇನು ಹೇಳ್ತಾ ಇರ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಎಲ್ಲರೂ ಹುಷಾರು ತಪ್ತಾರೆ. ಈಗ ಮನೇಲಿರೋರೆಲ್ಲ ಹುಷಾರು ತಪ್ಪಿದ್ದೀವಿ ಅಂದಾಗ ಮಗು ಹುಷಾರು ತಪ್ಪದೆ ಹೆಂಗಿರೋದಕ್ಕಾಗುತ್ತೆ. ಆ ವೈರಸ್ಸು, ಬ್ಯಾಕ್ಟೀರಿಯಾ, ಹುಷಾರಾಗ್ತಾನೆ ಸುಮ್ಮನಿರೋ ಅಂತ. ಬಟ್ ಅವ್ನು ಕರೆಕ್ಟಾಗಿ ಊಟನೂ ಕೂಡ ಮಾಡಿರಲಿಲ್ಲ. ನನಗೆ ಒಂಥರ ಬೇಜಾರೇ ಆಗಿಬಿಡ್ತು. ಅವ್ನು ಊಟ ಮಾಡಿಲ್ಲ ಅಂತ ನಮಗೂ ಕೂಡ ಊಟ ಸೇರಿಲ್ಲ. ಹೇಳಿದ್ನಲ್ಲ, ಈ ಟೈಮಲ್ಲಿ ಸ್ವಲ್ಪ ಅಂದರೆ ನಾನು ಯೂಶ್ವಲಿ ಸ್ಟ್ರಾಂಗ್ ಆಗೇ ಇರ್ತೀನಿ. ಬಟ್ ಈ ಟೈಮಲ್ಲಿ ನಂಗೆ ಯಾಕೋ ಸ್ಟ್ರಾಂಗಾಗಿ ಇರೋದಕ್ಕೆ ಆಗ್ತಿಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯ ಬಂದರೂ ಕೂಡ ಒಂಥರ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ಒಂಥರ ಏನೋ ಕಷ್ಟ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು. ಇದೊಂದೇ ವಿಷಯ ಅಂತಲ್ಲ, ಯಾವುದೇ ವಿಷಯ ಆದರೂ ಅಷ್ಟೇ ಬೇಗ ಒಂಥರ ಟೆನ್ಷನ್ ಆಗಿಬಿಡುತ್ತೆ, ಮತ್ತು ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಸೊ ಇಷ್ಟೇ ಇವತ್ತಿನ ಬ್ಲಾಗು. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.